हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। हरिः श्रीं श्रीगुरुभ्यो नमः। अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 5ನೇ ಸರ್ಗವನ್ನು ನಾವು ಪ್ರವೇಶ ಮಾಡಿದ್ದೇವೆ. ಈ 5ನೇ ಸರ್ಗದ ಪ್ರಾರಂಭದಲ್ಲಿ ಪೂರ್ಣಪ್ರಜ್ಞ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಗುರುಗಳಾದಂತಹ ಅಚ್ಯುತ ಪ್ರಜ್ಞ ತೀರ್ಥರು ನಡೆಸಿದರು. ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡುವಾಗ ಯತಿತ್ವ ಸ್ವೀಕಾರ ಮಾಡಿದವರಿಗೆ ಆಶ್ರಮ ನಾಮವನ್ನು ಕೊಡ್ತಾರೆ. ಪ್ರಣವೋಪದೇಶ ಮಾಡಿ ಒಮ್ಮೆ ಸನ್ಯಾಸ ಸ್ವೀಕಾರ ಮಾಡುವಾಗಲೇ ಒಂದು ನೂತನ ನಾಮವನ್ನು ಇಡುವಂಥದ್ದು. ಆ ನೂತನ ನಾಮ ಯಾವುದಾಗಿತ್ತು ಅಂದರೆ ವಾಸುದೇವ ಎನ್ನುವ ಹೆಸರಿನಿಂದ ಪೂರ್ಣಪ್ರಜ್ಞ ತೀರ್ಥರು ಎನ್ನುವ ಹೆಸರಾಗಿತ್ತು. ಅದೇ ಪೂರ್ಣಪ್ರಜ್ಞರಿಗೆ ಸಾಮ್ರಾಜ್ಯಾಭಿಷೇಕ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡಿ ಆನಂದ ತೀರ್ಥ ಎನ್ನುವಂತಹ ಹೆಸರನ್ನು ಕೂಡ ಗುರುಗಳು ಇಟ್ಟದ್ದು. ಅದು ಯಾಕೆ ಅಂದರೆ ಕಂಡರೆ ಸಾಕು, ಯಾರೇ ಆದರೂ ಕಾಣುವವರಿಗೆ ಆನಂದ ಕೊಡುವಂತಹ ರೂಪವುಳ್ಳವರು ಮತ್ತು ಆನಂದಮಯನಾದ ಶ್ರೀಹರಿಯನ್ನು ತೋರಿಸುವಂತಹ ಅತ್ಯುತ್ತಮವಾದಂತಹ ಶಾಸ್ತ್ರವನ್ನು ರಚನೆ ಮಾಡುವವರು ಯಾರೋ ಅವರಿಗೆ ಆನಂದ ತೀರ್ಥ ಅಂತ ಹೆಸರು. ತೀರ್ಥ ಶಬ್ದಕ್ಕೆ ಶಾಸ್ತ್ರ ಅಂತ. ತೀರ್ಥ ಶಬ್ದಕ್ಕೆ ಎಲ್ಲರಿಗೂ ಗೊತ್ತಿರುವುದು ತೀರ್ಥ ಅಂದರೆ ಪವಿತ್ರ ತೀರ್ಥ ಅಂದರೆ ನದಿ, ಜಲಾಶಯಗಳು, ನದಿ, ಪುಷ್ಕರಣಿಗಳು ಎಲ್ಲೆಲ್ಲಿ ನಾವು ನೋಡ್ತೇವೆ ಅವೆಲ್ಲ ತೀರ್ಥಗಳು. ಮನೆಯಲ್ಲಿ ದೇವರಿಗೆ ಅಭಿಷೇಚನ ಮಾಡಿದಂಥದ್ದು ಕೂಡ ತೀರ್ಥವೇ. ಯಾಕೆಂದರೆ ಅದು ದೇವರಿಗೆ ಸಾಲಗ್ರಾಮಕ್ಕೆ ಅಭಿಷೇಕ ಮಾಡಿದ ಜಲ ಅದು ಪವಿತ್ರೀಕರಿಸ್ತದೆ. ಹಾಗಾಗಿ ಅದಕ್ಕೆ ತೀರ್ಥತ್ವ ಉಂಟು. ಹಾಗಾಗಿ ತೀರ್ಥ ಎನ್ನುವಂಥದ್ದು. ಹಾಗೆಯೇ ಪವಿತ್ರೀಕರಿಸುವಂಥದ್ದು ನದಿಗಳು ಆಗಿರ್ತವೆ. ಹಾಗಾಗಿ ನದಿಗಳಿಗೆ ಬೇರೆ ಬೇರೆ ಸರೋವರಗಳು, ಅದು ಹಿರಿಯರಿಂದ ಆ ಗಂಗಾದಿ ತೀರ್ಥ ಸನ್ನಿಧಾನ ಉಳ್ಳಂತಹ ಜಲಾಶಯಗಳಿದ್ದರೆ ಅವಕ್ಕೂ ಕೂಡ ತೀರ್ಥ ಎನ್ನುವಂತಹ ಹೆಸರನ್ನು ಹೇಳ್ತೇವೆ. ಯಾಕೆಂದರೆ ಪವಿತ್ರೀಕರಿಸ್ತದೆ ಅಂತ. ನಮಗೆ ಕಣ್ಣಿಗೆ ಕಾಣುವಂತಹ ಮೈಚೊಕ್ಕ ಮಾಡುವಂತಹ ಜಲ ಮಾತ್ರ ಅಲ್ಲ, ಅದು ಆತ್ಮದವರೆಗೆ ಮುಟ್ಟಿ ಆತ್ಮಪಾವಿತ್ರ್ಯವನ್ನೇ ಉಂಟು ಮಾಡುವಂಥದ್ದು. ಹಾಗಾಗಿ ತೀರ್ಥ ಅಂತ ಹೇಳುವಂಥದ್ದು. ಇದಲ್ಲದೆ ಇದು ತೀರ್ಥ ಅಂದರೆ ಹೀಗೆ ದೇಹ, ಮನಸ್ಸು, ಹೀಗೆ ಮಾತು ಎನ್ನುವಂಥ ತ್ರಿಕರಣಗಳನ್ನು ಪರಿಶುದ್ಧಿ ಮಾಡುವಂಥದ್ದು ತೀರ್ಥಗಳೇ. ಆತ್ಮ ಪರಿಶೋಧ ಮಾಡುವಂಥದ್ದು ಕೂಡ ತೀರ್ಥವೇ ಹೌದು.
ಆದರೆ ಶಾಸ್ತ್ರಗಳಿಗೆ ಯಾಕೆ ತೀರ್ಥ ಅಂತ ಹೆಸರು ಅಂದರೆ, ಶಾಸ್ತ್ರಗಳು ಯಾವಾಗಲೂ ನಮ್ಮ ಆತ್ಮವನ್ನೇ ಶೋಧಿಸ್ತವೆ. ಅದು ನೇರವಾಗಿ ಆತ್ಮಕ್ಕೆ ಸಿಗುವಂಥದ್ದು. ಈಗ ನಾವು ಉಪಾಸನೆ ಮಾಡಬೇಕು ಪರಮಾತ್ಮನನ್ನು. ಪರಮಾತ್ಮ ಅಂದರೆ ಯಾರು? ಪರಮಾತ್ಮ ಅಂದರೆ ಶಿವನೋ, ಸುಬ್ರಹ್ಮಣ್ಯನೋ, ಸೂರ್ಯನೋ, ಗಣಪತಿಯೋ ಅಥವಾ ಪಾರ್ವತಿಯೋ ಗೊತ್ತಿಲ್ಲ ನಮಗೆ, ಅಥವಾ ವಿಷ್ಣುವೋ ಅಂತ ಪ್ರಶ್ನೆ ಬರ್ತದೆ. ಪ್ರಶ್ನೆ ಬರ್ತದೆ ಅಂದರೆ ಪ್ರಶ್ನೆ ಮಾಡಲಿಕ್ಕೆ ಏನನ್ನು ಮಾಡಬಹುದು. ಅದಕ್ಕೆ ಸಾಕಷ್ಟು ದೇವತಾ ನಾಮಗಳುಂಟು. ಬಹುದೇವತೆಗಳ ಮಧ್ಯೆ ಯಾರು ಪರಮಾತ್ಮ ಸರ್ವೋತ್ತಮ ಎನ್ನುವಂತಹ ಪ್ರಶ್ನೆ ಮಾಡುವಾಗ, ಯಾಕೆಂದರೆ ಇದನ್ನು ನಮಗೆ ಬ್ರಹ್ಮ ಜಿಜ್ಞಾಸ ಅನ್ನೋ ವಿಷಯದಲ್ಲೇ ಬರ್ತದೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವಂತಹ ವೇದಾಂತ ಶಾಸ್ತ್ರದ ಪ್ರಥಮ ಸೂತ್ರ. ಆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ನಾವು. ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಶಾಸ್ತ್ರ ಹೇಳುತ್ತದೆ. ವೇದಾಂತ ಶಾಸ್ತ್ರದ ಅದರ ವ್ಯಾಖ್ಯಾನವನ್ನು ಆಚಾರ್ಯರು ಎಲ್ಲರೂ ಹೇಳ್ತಾರೆ. ಆಚಾರ್ಯರ ಭಾಷ್ಯಕ್ಕೆ ಅನುಗುಣವಾಗಿರುವಂತಹ ವ್ಯಾಖ್ಯಾನಗಳೆಲ್ಲವೂ ಹೇಳುವಂಥದ್ದು. ಇದನ್ನು ಸರ್ವ ಮತಗಳು ಕೂಡ ಒಪ್ಪುವಂಥದ್ದು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಎನ್ನುವುದನ್ನು ಎಲ್ಲ ವೇದಾಂತ ಶಾಸ್ತ್ರಗಳು ಅಂದರೆ ಬೇರೆ ಬೇರೆ ಮತಗಳವರು ಹೇಳ್ತಾರೆ. ಅದು ಸರಿ. ಈ ಜಿಜ್ಞಾಸ ಬ್ರಹ್ಮ ವಿಚಾರವನ್ನು ಮಾಡುವಾಗ, ಬ್ರಹ್ಮ ಅಂದರೆ ಯಾವುದು? ಬ್ರಹ್ಮ ಕಿಂನಾಮ ಬ್ರಹ್ಮ, ಬ್ರಹ್ಮ ಅಂದರೆ ಏನು ಅದು ಅಂತ ಪ್ರಶ್ನೆ ಮಾಡಿದರೆ, ಅದನ್ನೇನು ಅಂಬಿಕೆಯೋ ಪಾರ್ವತಿ ಅಂತ ತಿಳಿಬೇಕೋ, ಶಿವ ಅಂತ ತಿಳಿಬೇಕೋ, ಸೂರ್ಯ ಅಂತಲೋ, ಗಣಪತಿಯೋ, ಯಾರು, ಅಥವಾ ವಿಷ್ಣುವೋ ಅಂತ ಪ್ರಶ್ನೆ. ಬ್ರಹ್ಮ ಅಂದರೆ ಪರಮಾತ್ಮ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದೀಯತೆ ಅಂತ ಹೀಗೆ ಪರ್ಯಾಯಾರ್ಥಕವಾಗಿ ಬೇರೆ ಬೇರೆ ಪದಗಳನ್ನು ಭಾಗವತಾದಿ ಪುರಾಣಗಳಲ್ಲಿ ಹೇಳ್ತಾರೆ. ಬೇರೆ ಬೇರೆ ಕಡೆಯಲ್ಲೂ ಹೇಳುವಂಥದ್ದು. ಅದೇ ಇದಕ್ಕೆಲ್ಲ ಉತ್ತರ ಕೊಡುವುದು ಯಾವುದು ಅಂದರೆ, ಮಹಾಭಾರತದಲ್ಲಿ ಅತ್ಯಂತ ಪ್ರಮುಖವಾದಂತಹ ಭಾಗ ಅಂದರೆ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಕೃಷ್ಣನೇ ನಿರ್ಣಯವನ್ನು ಕೊಟ್ಟಿದ್ದಾನೆ. ಭಗವದ್ಗೀತೆಗೆ ನಿರ್ಣಯ ಶಾಸ್ತ್ರ ಅದು. ಭಗವದ್ಗೀತಾ ಎನ್ನುವುದು ನಿರ್ಣಯ ಶಾಸ್ತ್ರ. ಯಾರು ಗೀತಾಭ್ಯಾಸ ಮಾಡ್ತಾರೆ ಅಂದರೆ, ಗೀತಾ ಶ್ರವಣ ಮಾಡುವುದು, ಗೀತಾ ಚಿಂತನೆ ಮಾಡುವುದು, ಅದರ ಮಾತುಗಳನ್ನು, ಗೀತಾರ್ಥವ ಚಿಂತನೆಯನ್ನು ಯಾರು ವಿಶೇಷವಾಗಿ ಹಚ್ಚಿಕೊಳ್ತಾರೆ ಅವರಿಗೆ ಎಷ್ಟೋ ವಿಷಯದ ಅರಿವು ಉಂಟಾಗ್ತದೆ ಒಳಗೆ. ಯಾಕೆಂದರೆ ಪರಮಾತ್ಮ ಅನುಗ್ರಹಿಸ್ತಾನೆ. ತನ್ನ ಮಾತನ್ನು ಕೇಳ್ತೇವಲ್ಲ, ಕೃಷ್ಣ ಆಡಿದ ಮಾತುಗಳನ್ನು ನಾವು ಹಚ್ಚಿಕೊಳ್ತೇವೆ ಅಂದರೆ, ತನ್ನ ಮಾತನ್ನು ಹಚ್ಚಿಕೊಳ್ಳುವವರನ್ನು ಕಂಡ್ರೆ ಪ್ರೀತಿ. ನಮಗೂ ಅಷ್ಟೇ, ಯಾರಾದರೂ ನಾವು ಹೇಳಿದ ಮಾತನ್ನು ಕೇಳ್ತಾರೆ ಅಂದರೆ ಅವರ ಬಗ್ಗೆ ನಮಗೆ ಪ್ರೀತಿ ಬರ್ತದೆ. ಲೋಕದ ನಿಯಮ ಅದು. ಆದರೆ ಪರಮಾತ್ಮನೂ ಹಾಗೆ, ಯಾರು ತನ್ನ ಮಾತನ್ನು ಹಚ್ಚಿಕೊಳ್ತಾರೋ ಅವರಿಗೆ ವಿಶೇಷವಾದ ಅರಿವನ್ನು ಕೊಡ್ತಾನೆ. ಹಾಗಾಗಿ ಬ್ರಹ್ಮ ಶಬ್ದಕ್ಕೆ ಕೃಷ್ಣ ಅಂತಲೇ ಅರ್ಥ. ಬ್ರಹ್ಮ ಅಂದರೆ ಪರಮಾತ್ಮನೇ. ಆ ಪರಮಾತ್ಮ ಅಂದರೆ ಯಾರು? ವಿಷ್ಣುವೇ ಅಂತ ಅರ್ಥ. ವಿಷ್ಣುವಿನ ಸಾಕ್ಷಾತ್ ಅವತಾರವೇ ಕೃಷ್ಣ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಪದೇ ಪದೇ ಈ ಭಾಗವತಾದಿ ಪುರಾಣಗಳಲ್ಲಿ ಬಂದಿರುವಂಥದ್ದು. ಹೀಗಾಗಿ ನಮಗೆ ಆ ಕೃಷ್ಣ ಸರ್ವೋತ್ತಮ ಎನ್ನುವುದು ಗೊತ್ತಾಯಿತು. ಹಾಗಾಗಿ ಆ ಗೀತಾ ಭಾಗವತಾದಿ ಭಾವಾನುಸಾರವಾಗಿ ಆ ಗೀತೆಯಲ್ಲೇ ಪರಮಾತ್ಮ ಒಂದು ಅಪ್ಪಣೆ ಕೊಟ್ಟದ್ದೇನು ಅಂದರೆ, ಎಲ್ಲವನ್ನು ನಾನು ಸಮರ್ಪಿಸು ಅಂತ. ಹಾಗಾಗಿ ಅಂದಿನಿಂದ ಏನಾಯಿತು, ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿಬಿಡ್ತೇವೆ ನಾವು. ಏನನ್ನೇ ಕಾರ್ಯವನ್ನು ಮಾಡಿದರೆ ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತ. ಬ್ರಹ್ಮಾರ್ಪಣ ಮಸ್ತು ಅಂದರೂ ಕೃಷ್ಣ ಅರ್ಪಣ ಮಸ್ತು ಅಂತಲೇ ಅರ್ಥ ಬರ್ತದೆ. ಹೀಗೆ ಬ್ರಹ್ಮ ಅಂದರೆ ಯಾರು? ಬ್ರಹ್ಮವೆಂದರೆ ವಿಷ್ಣುವೇ ಆಗಿದ್ದಾನೆ ಅಂತ. ಬ್ರಹ್ಮ ಈಸ್ ವಿಷ್ಣು ಅಂತ ಇದು ನಿರ್ಣಯವಾದದ್ದು. ಅದರಿಂದ ಬ್ರಹ್ಮ ಅಂದರೆ ಅದು ಮತ್ತೆ ಶಿವನೋ, ಪಾರ್ವತಿಯೋ, ಗಣಪತಿಯೋ ಅಥವಾ ಸೂರ್ಯನೋ ಮತ್ಯಾವುದು ಅಂತಲೂ ಇಲ್ಲ. ಹೀಗೆಲ್ಲ ಗೀತೆಯಲ್ಲಿಯೇ ಸರ್ವ ಶಾಸ್ತ್ರ ನಿರ್ಣಯ ಇರುವಂಥದ್ದು. ಹಾಗಾಗಿ ಗೀತೋಪಾಸನೆಯನ್ನು ಎಲ್ಲರೂ ಮಾಡಬೇಕು ಅಂತ ಇದು ನಿಯಮ. ಇಲ್ಲಿ ಈ ತೀರ್ಥ ಅಂದರೆ ಪರಿಶೋಧನೆ ಮಾಡುವಂಥದ್ದು. ನಮ್ಮ ಆತ್ಮವನ್ನು ಪರಿಶೋಧನೆ ಮಾಡುವಂತಹ ಒಂದು ಶಾಸ್ತ್ರವನ್ನು, ಆನಂದದ ಫಲವನ್ನು ಅಂದರೆ ಶಾಶ್ವತವಾದಂತಹ ಆನಂದದ ಫಲವನ್ನು ಜೀವಾತ್ಮಕ್ಕೆ ಕೊಡಲಿಕ್ಕಾಗಿ ಜೀವಾತ್ಮವನ್ನು ಪರಿಶೋಧನೆ ಮಾಡುವಂಥ
ಶಾಸ್ತ್ರವನ್ನ ಕೊಡುವವರು ಯಾರೋ ಅವರಿಗೆ ಆನಂದ ತೀರ್ಥ ಅಂತ ಹೆಸರು. ಈ ಆನಂದ ತೀರ್ಥ ಅನ್ನೋ ಹೆಸರಿರೋದ್ರಿಂದ ನಮಗೆ ಪರಿಶುದ್ಧವಾದ ಜ್ಞಾನ ಸಿಗ್ತದೆ, ನಮ್ಮ ಆತ್ಮಶೋಧ ಆಗ್ತದೆ, ಮತ್ತು ಆತ್ಮಶೋಧದಿಂದ ನಮಗೆ ಭಗವಂತನ ಸದುಪಾಸನೆ ಆಗ್ತದೆ. ಭಗವಂತನ ಸದುಪಾಸನೆಯಿಂದ ನಮಗೊಂದು ಆತ್ಮಾನಂದ ಇದ್ದೇ ಇದೆ. ಕಡೆಗೆ ಕಾಲಾಂತರದಲ್ಲಿ ಪರಮಾತ್ಮನ ಆ ವಾತ್ಸಲ್ಯ, ಪರಮಾತ್ಮನ ದಯಾದಿಂದ ನಮಗೆ ಭಗವತ್ ಸಾಕ್ಷಾತ್ಕಾರ ಆಗಿ ಭಗವತ್ ಪ್ರಸಾದದಿಂದ ಮೋಕ್ಷವೂ ಉಂಟಾಗ್ತದೆ. ಎಲ್ಲವೂ ಹಂತದಲ್ಲಿ ಆಗುವುದು. ಯಾರ್ಯಾರನ್ನೋ ಅಪರೋಕ್ಷ ಜ್ಞಾನಿಗಳು ಅಂತ ಖಾಲಿ ಬೀಳ್ತಾರೆ. ಹಾಗೆಲ್ಲ ಸುಲಭದಲ್ಲಿ ಹಾಗೆಲ್ಲ ಭಗವಂತನ ಅಪರೋಕ್ಷ ಆಗುವಂಥದ್ದಲ್ಲ. ಅದಕ್ಕಾಗಿ ಬಹಳ ಯತ್ನಿಸಬೇಕು, ನಮ್ಮನ್ನು ನಾವು ಒಪ್ಪಿಸಿಕೊಳ್ಬೇಕು. ಪ್ರೇಮಪೂರ್ವಕವಾಗಿ ಭಗವಂತನೇ ನಮಗೆ ಗತಿ ಅಂತ ನಮಗೆ ಪ್ರಪತ್ತಿ ಭಾವ ಇರಬೇಕು. ಪ್ರಪತ್ತಿಗೆ ಪರಮಾತ್ಮ ಒಲಿಯುವುದು. ಹಾಗಾಗಿ ನಮಗೆ ಇದಕ್ಕೆ ಸದುಪಾಸನೆ, ಜ್ಞಾನ, ಪ್ರಪತ್ತಿ ಪೂರ್ಣವಾದಂತಹ ಸದುಪಾಸನೆ ಏನುಂಟೋ ಅದರಿಂದ ನಾವು ಪರಮಾತ್ಮನನ್ನ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ನಮಗದು ಪರಮಾನಂದವನ್ನು, ಆತ್ಮಾನಂದವನ್ನು ಕೊಡುತ್ತದೆ. ಪ್ರಾಪಂಚಿಕವಾದ ಲಾಭ ನಷ್ಟಗಳೆಲ್ಲ ಬಾಧಿಸುವುದಿಲ್ಲ, ನಮಗದು ಪರಿಣಾಮ ಆಗುವುದಿಲ್ಲ. ಆ ನಂತರದಲ್ಲಿ ಪರಮಾತ್ಮ ಎಷ್ಟೋ ಜನ್ಮಗಳನ್ನು ಹೀಗೆ ಕೊಟ್ಟು ಸಾಕಷ್ಟು ನಮ್ಮ ತಪೋಮಯವಾದಂತಹ ಆತ್ಮಸ್ಥಿತಿಯನ್ನು ಉಂಟು ಮಾಡ್ತಾನೆ ಪರಮಾತ್ಮ. ಹಾಗೆಲ್ಲ ಮಾಡಿಸಿ ಪರಿಶೋಧನೆ ಮಾಡಿ ನಮಗೆ ಕಡೆಗೆ ಪರಮಾತ್ಮ ತನ್ನ ಸಾಕ್ಷಾತ್ಕಾರ ಕೊಡ್ತಾನೆ. ಬ್ರಹ್ಮ ಸಾಕ್ಷಾತ್ಕಾರ ಆದವರು ಬ್ರಹ್ಮಜ್ಞಾನಿಗಳು ಆ ನಂತರದಲ್ಲಿ ತಿರುಗಿ ನೋಡುವ ಅಗತ್ಯವೇ ಇಲ್ಲ. ಭಗವತ್ ಪ್ರಿಯವಾದಂತಹ ಭಗವತ್ ಪ್ರೀತಿಕರವಾದಂತಹ ಕಾರ್ಯಗಳನ್ನೇ ಮಾಡ್ತಾರೆ. ಹೆಚ್ಚು ಜನ್ಮಗಳು ಇರುವುದಿಲ್ಲ ಅವರಿಗೆ. ತೀರ ಪ್ರಾರಬ್ಧ ಕರ್ಮಾನುಸಾರವಾಗಿ 4-6 ಜನ್ಮಗಳು ಇರಬಹುದೇನೋ. ನಂತರದಲ್ಲಿ ಅವರಿಗೆ ಮೋಕ್ಷವೇ ಸಿದ್ಧವಾದದ್ದು ಅಂತ. ಇಷ್ಟಕ್ಕೂ ಬೇಕಾದದ್ದು ಜ್ಞಾನ ಅಂತ ಆನಂದಮಯವಾದಂತಹ ಶಾಸ್ತ್ರವನ್ನು, ಆನಂದಪೂರ್ಣವಾದ ಮೋಕ್ಷವನ್ನು ಕೊಡುವಂತಹ ತೀರ್ಥ ಶಾಸ್ತ್ರವನ್ನು ಕೊಡುವವರು ಯಾರೋ ಅವರಿಗೆ ಆನಂದ ತೀರ್ಥ ಅಂತ ಹೆಸರು. ಹೀಗೆ ನಮಗೆ ಇಲ್ಲಿ ತೀರ್ಥ ಅಂದರೆ ಆತ್ಮಪರಿಶೋಧಕವಾದ ಶಾಸ್ತ್ರ ಅಂತ ಈ ಅರ್ಥ ಸಿಗ್ತದೆ. ಹೀಗೆ ಆನಂದ ತೀರ್ಥ ಶಬ್ದ ಚೆನ್ನಾಗಿ ಹೊಂದದೆ. ತೀರ್ಥ ಅನ್ನೋ ಶಬ್ದಕ್ಕೆ ಗುರು ಅಂತಲೂ ಅರ್ಥ. ಶಾಸ್ತ್ರವನ್ನು ಬೋಧಿಸುವ ಗುರುವಿಗೆ ತೀರ್ಥ ಅಂತಲೇ ಹೆಸರು. ಹಾಗಾಗಿ ಸ್ವಾಮಿಗಳಿಗೆಲ್ಲ, ಸನ್ಯಾಸಿಗಳಿಗೆ ತೀರ್ಥ ಎನ್ನುವ ಹೆಸರನ್ನು ಕೊಡುವಂಥದ್ದು. ಮತ್ತೆ ತಂದೆಗೂ ತೀರ್ಥ ಅಂತಲೇ ಹೆಸರು. ಯಾಕೆಂದ್ರೆ ಗುರು, ಮೊದಲನೇ ಗುರು ಎಲ್ಲರಿಗೂ ತಂದೆಯೇ ಗುರುವಾಗಿರ್ತಾನೆ. ಹಾಗಾಗಿ ತಂದೆಗೆ ತೀರ್ಥ ಅಂತ ಹೇಳೋದು. ಹಳೆಯ ಕಾಲದಲ್ಲಿ ಕನ್ನಡದಲ್ಲಿ ಪತ್ರಗಳನ್ನು ಬರೆಯುತ್ತಿದ್ದರು. ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಸಹ ತಂದೆಗೆ ಪತ್ರ ಬರೆಯಬೇಕಾದ್ರೆ ತೀರ್ಥರೂಪರಿಗೆ ಅಂತ ಬರೀತಿದ್ರು. ತೀರ್ಥರೂಪರು, ರೂಪ ಅಂದ್ರೆ ತೀರ್ಥರು ಅಂತಲೇ ಅರ್ಥ. ತೀರ್ಥದ ರೂಪವಾಗಿ ಇರುವರು ಅಂದ್ರೆ ಗುರು ರೂಪರು, ಗುರುವೇ ಆಗಿರುವವರು ತೀರ್ಥ ಅಂತ ಹೇಳಿ ತಂದೆಗೆ ಹೆಸರು. ತೀರ್ಥ ಅಂದ್ರೆ ಗುರು, ಮೊದಲನೇ ಗುರು ತಂದೆ. ನಂತರದಲ್ಲಿ ಉಳಿದ ಸ್ವಾಮಿಗಳು ಅಂದ್ರೆ ಅವ್ರಿಗೆ ತೀರ್ಥ ಅಂತಲೇ ಹೇಳ್ತಾರೆ. ನಮ್ಮ ಆತ್ಮ ಪರಿಶೋಧನೆ ಮಾಡುವಂತಹ ಗುರು ಸಿಗ್ಬೇಕು ನಮಗೆ. ಹಾಗೆ ಆತ್ಮ ಸಂಸ್ಕಾರ ಕೊಡುವ ಗುರು ಬೇಕು. ಆ ಆತ್ಮ ಸಂಸ್ಕಾರ ಕೊಡುವವರೇ ಗುರುಗಳು. ಅದು ನಮ್ಗೆ ಯಾರಿದ್ದಾರೆ? ಯಾರ್ಯಾರನ್ನ ನಾವು ಆಯ್ಕೆ ಮಾಡ್ಕೊಂಡು ಇವನು ಗುರು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಪರಮಾತ್ಮ ಎಲ್ಲ ಒದಗಿಸ್ಕೊಡ್ತಾನೆ, ಚಿಂತೆ ಇಲ್ಲ. ರಾಯರಿದ್ದಾರಲ್ವ, ರಾಯರನ್ನು ಚೆನ್ನಾಗಿ ಆಶ್ರಯ ಮಾಡಿಬಿಟ್ರೆ ಕೊಡ್ತಾರೆ ಅವರು. ಹೀಗೆ ಇಂತಹ ಅತ್ಯುತ್ತಮವಾದಂತಹ ಆನಂದ ತೀರ್ಥ ಎನ್ನುವಂತಹ ನಾಮ, ಅದನ್ನ ಆನಂದ ತೀರ್ಥ ಎನ್ನುವಂತಹ ನಾಮವನ್ನ ಅಚ್ಯುತ ಪ್ರಜ್ಞ ತೀರ್ಥರು ನಮ್ಮ ಪೂರ್ಣಪ್ರಜ್ಞರಿಗೆ ಕೊಟ್ಟರು. ಹೀಗೆ ಇರುವಾಗ ಒಮ್ಮೆ ಆ ಅಚ್ಯುತ ಪ್ರಜ್ಞರ ಮಿತ್ರರಾದಂತಹ ಯತಿವರಿಯರೊಬ್ಬರು ಬಂದರು. ಅವರೊಟ್ಟಿಗೆ ಅವರ ಶಿಷ್ಯರು ಬಂದರು. ಅವರೆಲ್ಲರೂ ಕೂಡ ತರ್ಕಶಾಸ್ತ್ರದಲ್ಲಿ ಬಹಳ ನಿಪುಣರು. ಆ ಗುರುಗಳು ಕೂಡ, ಆ ಸನ್ಯಾಸಿಗಳು ಬಂದಿದ್ರಲ್ಲ, ಅಚ್ಯುತ ಪ್ರಜ್ಞರ ಮಿತ್ರರಾದಂತಹ ಯತಿಗಳು, ಆ ಯತಿವರಿಯರು ಮತ್ತು ಅವರ ಶಿಷ್ಯರು ಎಲ್ಲರೂ ಕೂಡ ತರ್ಕಶಾಸ್ತ್ರದಲ್ಲಿ ಒಳ್ಳೆ ಪಾಂಡಿತ್ಯವುಳ್ಳವರಾಗಿದ್ದರು. ಹಾಗಾಗಿ ಅವರೆಲ್ಲ ವಾದ ಮಾಡಬೇಕು ಅಂತ ಬಂದರು. ಇಷ್ಟರ ವೇಳೆಗಾಗಲೇ ಅವರಿಗೆ ಒಂದು ಸುದ್ದಿ ಸಿಕ್ಕಿ ಹೋಗಿತ್ತು. ಅದಕ್ಕಾಗಿ ಬಂದವರು. ಏನು ಸುದ್ದಿ ಅದು ಅಂದರೆ, ಈ ಆನಂದ ತೀರ್ಥರ ಕೀರ್ತಿ, ಆನಂದ ತೀರ್ಥರ ಕೀರ್ತಿ ಎಲ್ಲ ಕಡೆಯಲ್ಲಿ ಹಬ್ಬಿತ್ತು. ಮಹಾಚತುರನಂತೆ, ತೀರಾ ಸಣ್ಣ ವಯಸ್ಸಿನ ಹುಡುಗ,
ಈಗ ಯತಿಯಾಗಿ ಈಗ ಮಾತ್ರ ಸದ್ಯ ಯತಿಯಾದವರು ಸಾಕಷ್ಟು ಆ ನೂತನ ಯತಿ ಬಹಳಷ್ಟು ಚತುರ ಮಾತ್ರ ಅಲ್ಲ, ಅಪೂರ್ವವಾದಂತಹ ವಿಚಾರಗಳನ್ನ ಹೇಳ್ತಾರೆ ಅವರು. ಅವರು ತರ್ಕದಲ್ಲಿ ಬಹಳ ಗಟ್ಟಿ ಇದ್ದಾರೆ ಅವರು ಅಂತ ಪ್ರಸಿದ್ಧಿ ಆಯ್ತು. ಹಾಗಾಗಿ ಆ ಶಿಷ್ಯ ಯಾರು ನೋಡ್ಲಿಕ್ಕೆ ಈ ಒಬ್ಬ ಯತಿವರ್ಯರು ಅಂದ್ರೆ ಅಚ್ಯುತ ಪ್ರಜ್ಞರ ಮಿತ್ರ ಯತಿವರ್ಯರು ಹಾಗೆ ಅವರ ಶಿಷ್ಯರೆಲ್ಲ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇವರ ಬಳಿ ವಾದಿಸ್ಲಿಕ್ಕೆ ಬಂದರು. ಅದಕ್ಕೆ ಅವರ ವಾದವನ್ನೆಲ್ಲ ಆನಂದ ತೀರ್ಥರು ಬಹಳ ಅನಾಯಾಸವಾಗಿ ಮುರಿದು ಹಾಕಿಬಿಟ್ರು, ಕತ್ತರಿಸಿ ಬಿಟ್ರು. ಅದು ಹೇಗೆ ಅಂದ್ರೆ ಒಬ್ಬ ಗರುಡನಾದವ ಹೇಗೆ ಒಂದು ಸರ್ಪವನ್ನ ಕುಕ್ಕಿ ಕತ್ತರಿಸಿ ಬಿಡ್ತಾನೋ ಆ ರೀತಿಯಲ್ಲಿ ಆ ವಾದ ಎಲ್ಲ ಹೀಗೆ ವಾದವನ್ನ ಕತ್ತರಿಸಿ ಬಿಟ್ರು ಆನಂದ ತೀರ್ಥರು. ಪ್ರತಿವಾದಿಗಳ ವಾದವನ್ನ ಕತ್ತರಿಸಿ ಬಿಟ್ರು ಅಂತ ಇಷ್ಟು ಹೇಳಿದ್ರು. ಆದ್ರೆ ವಾದ ನಡೆದದ್ದೇನು ಅದು ಗೊತ್ತಾಗ್ಲಿಲ್ಲ ಅಲ್ವಾ, ಅಷ್ಟೇ ಗೊತ್ತಾಗಿತ್ತು. ಆ ವಾದ ಸಭೆ ನಡೀತು. ಯಾವಾಗ ವಾದ ಸಭೆ, ಯಾರೋ ವಿದ್ವಾಂಸರೆಲ್ಲ ಬಂದಿದ್ದಾರಂತೆ ಅಚ್ಯುತ ಪ್ರಜ್ಞರ ಸನ್ನಿಧಿಗೆ, ಯಾರೋ ಅವರ ಮಿತ್ರರಾದ ಯತಿವರ್ಯರು ಬಂದಿದ್ದಾರೆ ಅಂದ ಕೂಡಲೇ ಸುತ್ತಲಿನ ಬಹಳಷ್ಟು ದೂರದ ಜನರೆಲ್ಲ ಬಂದುಬಿಟ್ರು. ಆ ನೇತ್ರಾವತಿ ಆಚೆಗೂ ಕೂಡ ಅಚ್ಯುತ ಪ್ರಜ್ಞರಿಗೆ ಬಹಳ ಜನ ಶಿಷ್ಯರಲ್ವಾ, ಕಾಸರಗೋಡು ಆ ಬದಿಗೆಲ್ಲ ಇದ್ದವ್ರೆ ಬಹಳ ಜನ ಬಂದ್ರು. ಬಂದು ಈ ಉಡುಪಿಯಲ್ಲಿ ದೊಡ್ಡ ಸಭೆ, ವಿದ್ವತ್ ಸಭೆಯಲ್ಲಿ ಎಲ್ಲರೂ ಗಟ್ಟಿ ಪಂಡಿತ್ರೆ. ಹಾಗಾದ್ರೆ ಏನು ಈ ನೂತನ ಯತಿ ಏನು ಮಾತಾಡಬಲ್ಲ ಮತ್ತು ಬಂದವರು ಏನು ಮಾತಾಡ್ತಾರೆ ಎಲ್ಲವನ್ನು ವಾದ ಸಭೆಯಲ್ಲಿ ವಾದವನ್ನ ಆಲಿಸ್ಲಿಕ್ಕೆ ಬಂದವರಾಗಿದ್ರು. ಆಗ ಏನ್ ಮಾತಾಡ್ತಾರೆ ಅನ್ನೋ ನೋಡುವ. ಅಥಾಪಿ ಮಿಥ್ಯಾ ವಿಮತಂ ಮತತ್ವತೋ ವಿವಾದ ನಿರ್ಮುಕ್ತ ವದತ್ಯವಾದಿತೈಃ ಅನೇನ ಸತ್ಯಂ ವಿಮತಂ ಮತತ್ವತೋ ಯಥಾ ಘಟಾದೀತ್ಯನುಮಾನ್ಯಗದ್ಯತ. ಆಗ ಅವರು ವಾದ ಮಾಡ್ತಾರೆ. ಏನದು ಅಂದ್ರೆ ನೋಡಿ, ಈ ಪ್ರಪಂಚ ಕಾಣ್ತಾ ಉಂಟು ನಮಗೆ ಅಲ್ವಾ, ಇದರ ಬಗ್ಗೆ ವಿವಾದ, ಮಿಥ್ಯಾ ವಿಮತಂ ಮತತ್ವತಃ ಅಂತ ಅವರ ವಾದ. ಹೀಗಂದ್ರೆ ಏನು? ವಿಮತಂ ಮಿಥ್ಯಾ, ಮತತ್ವತಃ. ವಿಮತಂ ಅಂದ್ರೆ ವಿವಾದಕ್ಕೆ ವಿಷಯವಾದದ್ದು. ನಾವೀಗ ವಿವಾದ ಮಾಡುವಂತಹ ವಿಷಯ ಯಾವುದು ಅಂದ್ರೆ ಈ ವಿಶ್ವ ಅಂದ್ರೆ ಈ ಪ್ರಪಂಚವು ವಿವಾದಕ್ಕೆ ವಿಷಯ. ನಮ್ಮ ವಿವಾದಕ್ಕೆ ವಿಷಯವಾದಂತಹ ಈ ವಿಶ್ವ ಅಥವಾ ಈ ಪ್ರಪಂಚವು ಮಿಥ್ಯಾ, ಸುಳ್ಳಾದದ್ದು. ಈ ಜಗತ್ತು ಸುಳ್ಳು. ಯಾಕೆ ಅಂದ್ರೆ ಮತತ್ವತಃ ಇದು ತಿಳಿಯಲ್ಪಡ್ತಾ ಇದೆ ನಮ್ಗೆ. ಹೇಗೆ ತಿಳಿಯಲ್ಪಡ್ತಾ ಇದೆ? ಕಣ್ಣಿಗೆ ಕಾಣಿಸ್ತದೆ, ಕೈಗೆ ಬಡಿತದೆ, ನಾವೆಲ್ಲ ನಡೆದು ಹೋಗಿ ಕಾಲು ಹೆಜ್ಜೆ ಇಡುವಾಗ ಸ್ಪರ್ಶ ಆಗ್ತದಲ್ವ, ಭೂಮಿಯ ಸ್ಪರ್ಶ ಆಗ್ತದೆ ಕಾಲಿಗೆ. ಮತ್ತೆ ಎಲ್ಲಾದ್ರೂ ನಡೆದು ಹೋಗುವಾಗ ಹಾದಿಯಲ್ಲಿ ಗಿಡ ಮರ ಬಳ್ಳಿ ಎಲ್ಲವೂ ಕೂಡ ಕೈಗೆ ತಾಗಿ ಸ್ಪರ್ಶ ಆಗ್ತದೆ. ಗಾಳಿ ಬೀಸಿ ಮೈ ಮುಟ್ತದೆ, ಸ್ಪರ್ಶ ಅದು. ಉರಿಯುವ ಬೆಂಕಿ ನೋಡ್ತೇವೆ, ನೀರು ನಮ್ಮನ್ನು ತೋಯಿಸ್ತದೆ, ನೀರು ತೋಯಿಸುವಂಥದ್ದು. ಬಾಯಾರಿಕೆಯಾದಾಗ ಕುಡಿದರೆ ಬಾಯಾರಿಕೆಯನ್ನು ಉಪಶಮನ ಮಾಡುವುದು ಎಲ್ಲವೂ ಉಂಟಲ್ವಾ. ಹಾಗಾಗಿ ನಮ್ಮ ಪ್ರತ್ಯಕ್ಷ ಅನುಭವಕ್ಕೆ ಸಿಲುಕುವಂಥದ್ದು ಈ ಜಗತ್ತು. ಹಾಗಾಗಿ ನಮಗೆ ಪ್ರತ್ಯಕ್ಷ ಕಾಣುವುದರಿಂದ, ಮತತ್ವತಃ ಅಂದ್ರೆ ತಿಳಿಯಲ್ಪಡುವುದರಿಂದ. ಹೇಗೆ ತಿಳಿಯಲ್ಪಡ್ತದೆ? ಪ್ರತ್ಯಕ್ಷತಃ ತಿಳಿಯಲ್ಪಡುವ ಕಾರಣದಿಂದಲೇ ಈ ಜಗತ್ತು ಸುಳ್ಳು. ಒಂದು ಕಣ್ಣಿಗೆ ಕಾಣದೇ ಇರೋದನ್ನು ಒಪ್ಪೋದಿಲ್ಲ ಅನ್ನೋದು ಒಂದು ವಾದ. ಅದ್ಯಾರದ್ದು ಅಂದ್ರೆ ಚಾರ್ವಾಕರ ವಾದ. ಅವ್ರಿಗೆ ದೇವರನ್ನಿಲ್ಲ ಅಂತಾರೆ. ಚಾರ್ವಾಕರು ಏನು ಹೇಳ್ತಾರೆ? ಅವರನ್ನು ನಾಸ್ತಿಕರು ಅಂತ ಕರೆಯೋದು. ಚಾರ್ವಾಕರ ಮತ ಏನು ಅಂದ್ರೆ ಅವರು ಆತ್ಮ ಅಂದ್ರೆ ನೀವು ಪರಮಾತ್ಮ ಅಂತಲಾರು ಹೇಳಿ, ಜೀವಾತ್ಮ ಅಂತ ಹೇಳಿ, ಯಾವ ಆತ್ಮನಾದ್ರೂ ಸರಿ, ಆತ್ಮ ಎನ್ನುವುದಿಲ್ಲ, ಧರ್ಮಾಧರ್ಮಗಳಿಲ್ಲ, ಪಾಪ ಪುಣ್ಯಗಳಿಲ್ಲ. ಯಾಕೆಂದ್ರೆ ಅವು ಯಾವುವು ಕಣ್ಣಿಗೆ ಕಾಣುವುದಿಲ್ಲ, ಅವಕ್ಕೆ ಬಣ್ಣವೋ ಆಕೃತಿಯೋ ತೋರಿಸ್ಲಿಕ್ಕೆ ಬರ್ತದಾ? ಇಲ್ಲ. ಹಾಗಾಗಿ ನೀವು ಅದನ್ನೆಲ್ಲ ನಂಬಬಾರದು. ಹಾಗಾದ್ರೆ ಏನು? ಬದುಕಿರುವಾಗ ಸುಖದಿಂದ ಉಂಡುಟ್ಟು ಸುಖವಾಗಿರ್ಬೇಕು. ಒಮ್ಮೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ, ತೊಂದರೆ ಇಲ್ಲ. ಭೋಗ ಜೀವನದಲ್ಲಿ ಸುಖಭೋಗ ಅನುಭವ ಮಾಡುವಂಥದ್ದೇ ಅದೇ ನಮ್ಮ ಲಾಭ. ಬಿಟ್ರೆ ಉಳಿದಂತೆ ಯಾವುದೋ ದೇವರು
ಅದಕ್ಕಾಗ ದೇವರೋ ಅಥವಾ ದೇವರನ್ನು ಕಂಡಂತಹ ಮಹನೀಯರು ಮಹಾತ್ಮರು ಅವರ ಸೇವಾ ಇತ್ಯಾದಿ ಏನೇನೋ ಮಾತಾಡ್ತಾರಲ್ವ ಜಗತ್ತಿನಲ್ಲಿ, ಅದನ್ನೆಲ್ಲ ನೆಚ್ಚಿಕೊಂಡು ಹೋಗಬಾರ್ದು ಇತ್ಯಾದಿ. ಇದು ಮೂಲ. ಇದ್ರ ಮೇಲೆ ಸಾಕಷ್ಟು ವಾದ ಬೆಳೀತದೆ. ಇದು ನಾಸ್ತಿಕ ಮತ, ಚಾರ್ವಾಕರ ವಾದ. ಇಲ್ಲಿ ವಾದ ಏನು ಅಂದ್ರೆ, ಕಣ್ಣಿಗೆ ಕಾಣುವುದರಿಂದಲೇ ಮಿಥ್ಯಾ ಅಂತಾರೆ ಇವರು. ಕಣ್ಣಿಗೆ ಕಾಣುವುದು ಸತ್ಯ, ಕಾಣದೇ ಇರುವುದು ಮಿಥ್ಯಾ ಅಂತ ಚಾರ್ವಾಕರ ವಾದ. ಇಲ್ಲಿ ಅದ್ವೈತವಾದವನ್ನೇ ಇವರು ಪ್ರಧಾನವಾಗಿ ಇರಿಸಿಕೊಂಡವರು. ಅಚ್ಯುತ ಪ್ರಜ್ಞರ ಮಿತ್ರ ಯತಿವರ್ಯರು ಹಾಗೂ ಅವರ ಶಿಷ್ಯ ಜನ ಎಲ್ಲರೂ ಗಟ್ಟಿ ಪಂಡಿತರು. ಮತ್ತೆ ಹೀಗಾಗಿ ವಿಮತಂ ಮಿಥ್ಯಾ ಅಂದ್ರೆ ವಿವಾದಕ್ಕೆ ವಿಷಯವಾದಂತಹ ಈ ಜಗತ್ತು ಮಿಥ್ಯಾ. ಯಾಕೆ? ಕಾರಣ ಏನು ಅಂದ್ರೆ ಮತತ್ವತಃ ತಿಳಿಯಲ್ಪಡುವುದರಿಂದ, ಪ್ರತ್ಯಕ್ಷ ಕಾಣ್ತದಲ್ಲ, ತಿಳಿಯುವುದರಿಂದ ಇದು ಅಸತ್ಯ ಅಂತ ಹೇಳಿಬಿಟ್ರು. ವಿವಾದ ನಿರ್ಮುಕ್ತವತ್ ಇತ್ಯಾದಿ ಅಂತ ಹೀಗೆ ಅವರ ಒಂದು ಇದು ಹೇಗೆ ಹೇಳ್ತೀರಾ ಅಂತ ಕೇಳಿದ್ರೆ, ನೋಡಿ, ಲೋಕದಲ್ಲಿ ನಾವು ನದಿ ತೀರಕ್ಕೆ ಅಥವಾ ಸಮುದ್ರ ತೀರಕ್ಕೆ ಹೋಗ್ತೇವೆ. ಸಮುದ್ರ ತೀರಕ್ಕೆ ಹೋಗುವಾಗ ಅಥವಾ ನದಿ ತೀರದಲ್ಲಾದರೂ ಹೋಗ್ಬೋದು. ನದಿಯಲ್ಲಿ ಸಮುದ್ರದಲ್ಲಿ ಚಿಪ್ಪಿಗಳು ಬಹಳ ಸಿಗ್ತವೆ. ಚಿಪ್ಪಿ ಯಾವಾಗಲೂ ಹೊಳೆತಾ ಇರ್ತದೆ. ಚಿಪ್ಪಿಗೆ ಸಂಸ್ಕೃತದಲ್ಲಿ ಸುಕ್ತಿ ಅಂತ ಹೇಳೋದು. ಸುಕ್ತಿ ಆ ಕನ್ನಡದಲ್ಲಿ ಚಿಪ್ಪಿ ಅಂತಾರೆ. ಇನ್ನೊಂದು ಚಿಪ್ಪು ಅಂತಲೂ ಹೇಳ್ತಾರೆ, ಕಪ್ಪೆ ಚಿಪ್ಪು ಅಂತಲೂ ಕೆಲವು ಬದಿ ಕಪ್ಪೆ ಚಿಪ್ಪು ಅಂತಾರೆ. ಚಿಪ್ಪಿ ಅನ್ನೋದು ಅದರ ಕನ್ನಡದಲ್ಲಿ ನೇರವಾಗಿ ಚಿಪ್ಪಿ ಅಂತಲೇ ಕನ್ನಡ ಪದ, ಶುದ್ಧ ಕನ್ನಡ ಪದ ಇದು. ಆ ಚಿಪ್ಪಿ ಹೇಗಿರ್ತದೆ? ಅದು ಚಿಪ್ಪಿ ಹಾಗೆ ಬಿದ್ದಿರುವಾಗ ನೋಡಿದ್ರೆ ಫಳಫಳ ಹೊಳಿತದೆ. ಒಳ್ಳೆ ಬಿಸಿಲಿಗೆ ಥಳ ಹೊಳಿತಾ ಇರ್ತದೆ. ಓ, ಬೆಳ್ಳಿ ಅಂತ ತಿಳಿತೇವೆ ನಾವು. ಸಮೀಪಕ್ಕೆ ಹೋಗಿ ಕೈಗೆ ತೆಗೆದುಕೊಂಡಾಗ ಗೊತ್ತಾಯ್ತು ಅದು ಬೆಳ್ಳಿಯಲ್ಲ, ಚಿಪ್ಪಿ ಅಂತ. ಬಹಳ ಅಗಲವಾದ, ಅಂಗೈ ಅಗಲವಾದಂತಹ ಚಿಪ್ಪಿಗಳು ಕಾಣ್ತವೆ. ಅವು ಬಹಳ ಹೊಳಪಾಗಿ ಇರ್ತವೆ, ಬಿಳಿ ಬಿಳಿಯಾಗಿ ಒಳ್ಳೆ ಬೆಳ್ಳಿಯ ಹಾಗೆಯೇ ಥಳಗುಡ್ತದೆ. ಆ ಥಳಗುಡುವಂತಹ ಆ ಯಾವ ಚಿಪ್ಪಿಯನ್ನ ನೋಡಿ ಬೆಳ್ಳಿ ಅಂತ ಭಾವಿಸ್ತೇವೆ ನಾವು. ಹಾಗಾದ್ರೆ ಅದು ಬೆಳ್ಳಿಯ ಅಲ್ಲ ನೋಡಿ. ಅಂದ್ರೆ ಪ್ರತ್ಯಕ್ಷ ಕಾಣ್ತದಲ್ರಿ ಬೆಳ್ಳಿ. ಪ್ರತ್ಯಕ್ಷ ಕಂಡಿದ್ದರಿಂದಲೇ ನಮಗೆ ಅದೇನದು ಬೆಳ್ಳಿಯಲ್ಲ, ಅದು ಪ್ರತ್ಯಕ್ಷ ಕಾಣುವ, ಪ್ರತ್ಯಕ್ಷವಾದದ್ದರಿಂದಲೇ ಅಪ್ರತ್ಯಕ್ಷವಾದದ್ದು ಯಾವುದು? ಬೆಳ್ಳಿ. ಹಾಗಾಗಿ ಅದು ಸುಳ್ಳಾಯ್ತಲ್ವಾ? ಅದೇ ರೀತಿಯಾಗಿ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಉಂಟು ಯಾವುದು? ಜಗತ್ತು. ಹಾಗೆ ಚಿಪ್ಪಿಯಲ್ಲಿ ಬೆಳ್ಳಿ ಹೇಗೆ ನಮಗೆ ಕಾಣ್ತದೆ ಅಂದ್ರೆ ಅದು ಸತ್ಯವ, ಅದು ಇಲ್ಲ, ಬೆಳ್ಳಿ ಇಲ್ಲ. ಅದೇ ರೀತಿಯಾಗಿ ಜಗತ್ತು ಕಾಣ್ತದೆ. ಕಾಣುವ ಕಾರಣದಿಂದಾಗಿಯೇ ಈ ಜಗತ್ತು ಸುಳ್ಳು, ಅಸತ್ಯವಾದದ್ದು, ಮಿಥ್ಯಾಭೂತ ಅಂತ ಹೀಗೆ ವಾದಿಸಿದರು. ಆಗ ಏನ್ ಹೇಳ್ತಾರೆ ಇವರು? ಅನೇನ ಸತ್ಯಂ ವಿಮತಂ ಮತತ್ವತೋ ಯಥಾ ಘಟಾದೀತ್ಯನುಮಾನ್ಯ ಗದ್ಯತ. ಹೌದಾ? ವಿವಾದಕ್ಕೆ ವಿಷಯವಾದಂತಹ ಈ ಒಂದು ಪ್ರಪಂಚ ಏನುಂಟು ಇದು ಸತ್ಯ. ಯಾಕೆ ಸತ್ಯ ಅಂದ್ರೆ ಕಣ್ಣಿಗೆ ಕಾಣುವುದರಿಂದ, ಕಣ್ಣಿಗೆ ಕಾಣ್ತಾ ಇರುವುದರಿಂದ, ಪ್ರತ್ಯಕ್ಷ ಅನುಭವಕ್ಕೆ ಉಂಟು. ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತದೆ, ಪ್ರತ್ಯಕ್ಷವಾಗಿ ಅನುಭೂತವಾದದ್ದರಿಂದ ಈ ವಿಶ್ವ ಅಂದ್ರೆ ಈ ಜಗತ್ತು ಸತ್ಯವೇ ಆಗಿದೆ. ಹೇಗೆ ಅಂದ್ರೆ ಕಾಣ್ತಾ ಉಂಟಲ್ಲ, ಅನುಭವ ಸಿದ್ಧವಾದದ್ದರಿಂದ, ಪ್ರತ್ಯಕ್ಷ ಅನುಭವ ಸಿದ್ಧವಾದದ್ದರಿಂದಲೇ ಈ ಜಗತ್ತು ಸತ್ಯ. ಹಾಗಾದ್ರೆ ನಾವು ಹೇಳಿದ್ವಲ್ಲ, ಹೋಲಿಕೆ ಹೇಳಿಲ್ವಾ? ಚಿಪ್ಪಿ ಹಾಗೆ ಅಂತ ಹೇಳಿದ್ವಲ್ಲ. ಅಂದ್ರೆ ಯಾವುದು? ಬೆಳ್ಳಿ ಚಿಪ್ಪಿಯಲ್ಲಿ ಕಾಣುವ ಹಾಗೆ ಅಂತ ಹೇಳಿಲ್ವಾ? ಅಂದ್ರೆ ನೀವು ಚಿಪ್ಪಿಯಲ್ಲಿ ನೋಡಿದ್ದೇನನ್ನ ಪ್ರತ್ಯಕ್ಷವಾಗಿ ಕಂಡದ್ದು ಸುಳ್ಳು ಅಂತ ಹೇಳುವುದಾದ್ರೆ, ಪ್ರತ್ಯಕ್ಷವಾಗಿ ನೀವು ಕಂಡದ್ದೇನನ್ನ? ಬೆಳ್ಳಿಯ? ಬೆಳ್ಳಿ ಅಲ್ಲ ರೀ, ಬೆಳ್ಳಿಯೇ ಅಲ್ಲ ಅದು. ಭ್ರಮೆ ನಿಮ್ಮದು, ನಿಮ್ಮ ಜ್ಞಾನ ಭ್ರಮೆ. ನೀವು ಕಂಡದ್ದು ಚಿಪ್ಪಿ, ರಜತ ಜ್ಞಾನ ಬಂತು ನಿಮ್ಗಲ್ಲಿ, ಬೆಳ್ಳಿ ಎನ್ನುವಂತಹ ಅರಿವು ನಿಮಗ್ ಬಂತು. ನಿಮ್ಮ ಅರಿವು ಭ್ರಮೆ. ಆ ಭ್ರಮೆಯನ್ನು ಇಟ್ಕೊಂಡು ಯಾಕೆ ಮಾತಾಡ್ತೀರಾ? ಅದನ್ನ ಕಾರಣ, ಅದಕ್ಕೆ ಒಂದು ಅದೊಂದು ಉಪಮೆಯಾಗಿ, ಹೋಲಿಗೆಯಾಗಿ ಕೊಟ್ಟು ಈ ಜಗತ್ತನ್ನ ಇಷ್ಟು ಪ್ರತ್ಯಕ್ಷಾನುಭವಕ್ಕೆ ನಿತ್ಯ ಅನುಭವ ವಿಷಯವಾದಂಥ ಈ ಜಗತ್ತನ್ನ ಸುಳ್ಳು ಅಂತ ಹೇಗೆ ಹೇಳ್ತೀರ? ಭ್ರಮೆ ಅದು.
ಚಿಪ್ಪಿಯಲ್ಲಿ ಬೆಳ್ಳಿ ಕಾಣ್ತದೆ ಅಂದರೆ ಬೆಳ್ಳಿಯೆಲ್ಲ ಕಾಣೋದು ನಿಮಗೆ, ಚಿಪ್ಪಿಯೇ ಕಾಣುವುದು. ಚಿಪ್ಪಿಗೆ ಬೆಳ್ಳಿಯ ಹೊಳಪು ಉಂಟು ಅಷ್ಟೆ. ಚಿಪ್ಪಿಯ ಹೊಳಪನ್ನು ನೋಡಿ ಬೆಳ್ಳಿ ಅಂತ ಹೇಳಿದ್ರೆ ಅದು ನಿಮ್ಮ ಭ್ರಮೆ. ಹಾಗಾಗಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ತಿಳಿಯಬೇಕು ಅಂದರೆ ಘಟ ಮೊದಲಾದವರ ಹಾಗೆ ಅಂತ. ಘಟಾದಿತ್ಯನುಮಾನ್ಯ ಗದ್ಯತ. ಘಟಾದಿ ಘಟಗಳಂತೆ, ಘಟಪಟ ಇತ್ಯಾದಿಗಳಂತೆ. ಘಟ ಅಂದರೆ ಮಡಕೆ ಅಂತ. ಮಡಕೆ ಅನ್ನೋದು ನಾವು ನೋಡ್ತೇವೆ. ಘಟದಂತೆ ಮಡಕೆ ಸಿದ್ಧವಾಗಿರ್ತದೆ. ಮಡಕೆಯಲ್ಲಿ ಚೆನ್ನಾಗಿ ತೊಳೆದು ಚೊಕ್ಕ ಮಾಡಿ ಮಡಕೆಯಲ್ಲಿ ನೀರು ತುಂಬಿ ಕುಡಿದರೆ ತಂಪಾಗಿರ್ತದೆ ಬಿಸಿಲಿನಲ್ಲಿ. ಮಡಕೆ ಸತ್ಯ, ಮಡಕೆಯಲ್ಲಿ ತುಂಬುವ ನೀರು ಸತ್ಯ, ಅದು ತಂಪಾಗಿರುವುದು ಸತ್ಯ. ಕುಡಿದಾಗ ಬಾಯಾರಿಕೆ ನೀಗಿ ಹೋಗುವುದು ಸತ್ಯ. ಎಲ್ಲವೂ ಅನುಭವ ಸಿದ್ಧವಾಗಿರುವಂಥದ್ದು. ಅದು ಹೇಗೋ ಹಾಗೆ ನಮ್ಮ ಪ್ರತ್ಯಕ್ಷ ಅನುಭವಕ್ಕೆ ವಿಷಯವಾದಂಥ ಜಗತ್ತು ಕೂಡ ಸತ್ಯ. ನೀವು ಚಿಪ್ಪಿಯಲ್ಲಿ ಬೆಳ್ಳಿ ಅಂದ್ರಲ್ಲ, ಆ ಹೋಲಿಕೆ ನಿಮ್ಮ ವಾದ ಸರಿ ಇಲ್ಲ. ಹಾಗಾಗಿ ಅದನ್ನ ನಿರಾಕರಿಸುವಂಥದ್ದು ಅಂತ ಕೊಡದೆ ಹಾಕ್ಬಿಟ್ರು. ಯಾರು? ಪೂರ್ಣ ಪ್ರಜ್ಞರ ವಾದ. ಇದು ಉಂಟು. ಮತ್ತೆ ಇದು ಅದ್ವೈತ ಗ್ರಂಥಗಳಲ್ಲಿ ವಿಶೇಷತಃ ಜಗತ್ತು ಮಿಥ್ಯಾ, ಜಗನ್ಮಿಥ್ಯಾತ್ವ ಅಂತಲೇ ಅದನ್ನು ಪ್ರಮುಖವಾದ ಪ್ರಮೇಯವಾಗಿ, ಜಗನ್ಮಿಥ್ಯಾತ್ವ ಎನ್ನುವುದು ಪ್ರಮುಖ ಪ್ರಮೇಯವಾಗಿ ಮಾಯಾವಾದದಲ್ಲಿ ಬರ್ತದೆ. ಮಾಯಾವಾದ ಗ್ರಂಥಗಳನ್ನು ನೋಡುವಾಗ ಹೌದೇ ಹೌದು, ಅವ್ರು ಹೇಳಿದ್ದು ಸರಿ ಅನ್ನುವಷ್ಟು ಚಂದವಾಗಿ ವಾದ ಮಾಡ್ತಾರೆ. ಜಯತೀರ್ಥರ ವಾದವು ಕೂಡ ಆ ಸಂಬಂಧಿಯಾಗಿ ಉಂಟು. ಕಡೆಗೆ ಅದರ ನಿರಾಕರಣೆ ಹೇಗೆ ಮಾಡಬೇಕು ಅಂತ ಆಚಾರ್ಯರ ಮಾತಿನ ತಿರುಳನ್ನು ತೆಗೆದು ಜಯತೀರ್ಥರು ಆ ಮಾಯಾವಾದದ ಪಟ್ಟುಗಳನ್ನು, ವಾದದ ಪಟ್ಟುಗಳನ್ನೆಲ್ಲ ನಿರಾಕರಿಸ್ತಾರೆ. ಚಂದ. ಶಾಸ್ತ್ರ ವಿಹಾರವೇ ಚಂದ. ಶಾಸ್ತ್ರದಷ್ಟು ಸುಖ ಯಾವುದೂ ಕೊಡುವುದಿಲ್ಲ. ಊಟ ಮಾಡಬೇಕು ಅಂತ ಆಸೆ ಆಗುವುದಿಲ್ಲ. ಒಂದಷ್ಟು ಹೊಟ್ಟೆ ತುಂಬಿಕೊಂಡು ಕ್ಲಾಸಿಗೆ ಓಡಿ ಹೋದರೆ ಸಾಕು. ಗುರುಗಳಿಗೆ ನಮಸ್ಕಾರ ಮಾಡಿ ಕೂತ್ಬಿಟ್ರೆ ಶ್ರಮ ಗುರುಗಳಿಗೆ. ಯಾಕೆ? ಗಂಟೆಗಟ್ಟಲೆ ಪಾಠ ಮಾಡಬೇಕಾಗ್ತದೆ. ಗುರುಗಳು ಅಂದರೆ ಹೇಗಿರ್ತಾರೆ ಅಂದರೆ ಕೇವಲ ದಯೆ ತುಂಬಿರ್ತದೆ. ಹಾಗಾಗಿ ಅವರು ಶ್ರಮವನ್ನು ಲೆಕ್ಕಿಸೋದೇ ಇಲ್ಲ. ದೀರ್ಘಾವಧಿ ಪಾಠ ಮಾಡ್ತಾ ಕೂತ್ಕೊಳ್ತಾರೆ ಗುರುಗಳು. ಹಾಗಾಗಿ ನಿತ್ಯ ಎಲ್ಲರೂ ನೆನಪಾಗ್ತಾರೆ. ಎಲ್ಲ ಗುರುಗಳು ಈಗ ಕಳ್ಕೊಂಡಿದ್ದೆ ನನಗೆ ಕೆಲವರನ್ನು. ಬಹಳ ಮನಸ್ಸಿಗೆ ಸಂಕಷ್ಟ ಆಗ್ತದೆ. ಎಂತಹ ಹಾದಿಯನ್ನು ತೋರಿಸಿಕೊಟ್ರು. ಆಚಾರ್ಯರ ಮತದಲ್ಲಿ ನೆಲೆ ನಿಲ್ಲಿಸಿದವರಲ್ವ. ಮಾಧ್ವಳನ್ನಾಗಿ ಮಾಡ್ಬೇಕಲ್ಲ. ಹಾಗೆ ಮಾಧ್ವತ್ವ ಅನ್ನೋದು ಕೊಡುವಂಥ ಗುರುಗಳು ಅರಿವಿನಿಂದ. ಹೇತೋರತಿವ್ಯಾಪ್ತಿರವಾದಿ ತೈರ್ಯದ ಸಕೌತುಕೈಸ್ತೂರ್ಣಮಸೌ ಅವಿಸ್ಮಯ ನ ಶುಕ್ತಿರೂಪ್ಯಾದಿ ಮತಂ ಯದನ್ಯಥಾ ಮತಂ ತದಿತ್ಯಾದಿ ವದನ್ ಜಿಗಾಯತಾನ್. ಅವರು ಮತ್ತೆ ಹೇಳಿದ್ರು, ತಪ್ಪು ಅಂತ ಹೇಳಿಬಿಟ್ರು. ಯಾರು? ಆ ಪ್ರತಿವಾದಕ್ಕೆ ಬಂದವರು. ಅವ್ರು ಹೇಳಿದರು, ತಪ್ಪು ಇದು. ಯಾಕೆ ನೋಡಿ, ಚಿಪ್ಪಿನಲ್ಲಿ ಬೆಳ್ಳಿ ಕಾಣಿಸಿಯೇ ಕಾಣಿಸ್ತದೆ. ಯಾಕೆ ಕಾಣಿಸುವುದಿಲ್ಲ? ನೀವೇ ಬೇಕಾದರೂ ಹೋಗಿ ನೋಡಿ. ಒಳ್ಳೆ ಬಿಸಿಲಿನ ವೇಳೆ ನದಿ ಅಥವಾ ಸಮುದ್ರ ತೀರದಲ್ಲಿ ಚಿಪ್ಪಿ ಉಂಟು. ನೀವು ನೋಡಿದ ಕೂಡಲೇ ನಿಮಗೆ ಬೆಳ್ಳಿ ಜ್ಞಾನ ಬರ್ತದೋ ಇಲ್ವೋ? ಬೆಳ್ಳಿ ಅಂತ ಅರಿವಾಗ್ತದೋ ಇಲ್ವೋ? ಅರಿವಾಗ್ತದೆ. ಹೌದಾ? ಹೌದು. ಯಾರಿಗೆ? ಪೂರ್ಣ ಪ್ರಜ್ಞರಿಗೂ ಹಾಗೆ ಅರಿವಾಗ್ತದೆ, ಎಲ್ಲರಿಗೂ ಅರಿವಾಗ್ತದಲ್ಲ. ಲೋಕದ ಯಾರಿಗೂ ಕೂಡ ಅರಿವಾಗ್ತದೆ. ಬೆಳ್ಳಿ ಹೇಳಿ ಅಂದರೆ ಇಲ್ಲದ ಬೆಳ್ಳಿ ಕಾಣಿಸ್ತದೋ ಇಲ್ವೋ? ಬೆಳ್ಳಿ ಇಲ್ಲ ಒಪ್ತೇವೆ, ಆದರೆ ಇಲ್ಲದ ಬೆಳ್ಳಿ ಕಾಣಿಸ್ತದಲ್ಲ. ಕಾಣಿಸ್ತದೆ ಬೆಳ್ಳಿ. ಆಗ ಮತ್ತೆ ಇವ್ರು ಹೇಳಿದರು, ನೀವು ಯಾಕೆ ಹಾಗೆ ವಾದ ಮಾಡ್ತೀರಾ? ಅದು ಚಿಪ್ಪಿ. ಅದು ಒಮ್ಮೆ ಬೆಳ್ಳಿ ಅಂತ ಕಾಣಿಸಿರ್ಬೋದು, ಬೆಳ್ಳಿ ಅಂತ ಕಾಣಿಸಿರ್ಬೋದು. ಆದರೆ ನೀವೇ ಹೇಳ್ತೀರಾ ಅಲ್ವಾ, ಅದು ಬೆಳ್ಳಿ ಅಲ್ಲ. ಬೆಳ್ಳಿ ಇಲ್ಲದಿದ್ದರೂ ಬೆಳ್ಳಿ ಕಾಣಿಸ್ತಲ್ವಾ ಅಂತ ಹೇಳಿದರು. ಬೆಳ್ಳಿಯೇ ಅಲ್ಲ ಅದು, ಬೆಳ್ಳಿ ಎಂತೆ ಅನ್ನೋ ಪ್ರಶ್ನೆ. ಬೆಳ್ಳಿ ಹಾಗೆ ಹೌದು, ಒಂದರ ಅರ್ಥನೇ. ಬೆಳ್ಳಿ ಎಂತೆ ಅಂದರೆ ಬೆಳ್ಳಿ ಅಲ್ಲ ಅಂತ ಅರ್ಥ. ನನ್ನ ಹೆಂಡತಿ ಹಾಗೆ ಇವಳಿದ್ದಾಳೆ ಅಂದರೆ ನನ್ನ ಹೆಂಡತಿ ಅಲ್ಲ ಅಂತ ಅರ್ಥ. ಹೌದಾ? ಹಾಗೆ ಆ ರೀತಿಯಾಗಿ ನಿಮಗೆ ಬೆಳ್ಳಿ ಕಾಣಿಸ್ಲೇ ಇಲ್ಲ. ಚಿಪ್ಪಿಯಲ್ಲಿ ಬೆಳ್ಳಿ ಕಾಣಿಸ್ಲೇ ಇಲ್ಲ.
ಬೆಳ್ಳಿಯಂತೆ ಕಂಡದ್ದು ಬೆಳ್ಳಿಯಂತೂ ಅಲ್ಲ, ಬೆಳ್ಳಿ ಅಲ್ಲ, ಅಲ್ಲಿ ಬೆಳ್ಳಿ ಇಲ್ಲವೇ ಇಲ್ಲ. ಬೆಳ್ಳಿಯಂತೆ ಕಾಣಿಸ್ತು, ಬೆಳ್ಳಿ ಕಾಣಿಸ್ತಿಲ್ಲ, ಅದು ಕಂಡದ್ದು ಚಿಪ್ಪು ಅಷ್ಟೆ, ಚಿಪ್ಪಿ ಮಾತ್ರ ಕಾಣ್ತದೆ. ಆದರೆ ಅದಕ್ಕೆ ಇರುವಂತಹ ಒಂದು ಥಳಥಳದ ಹೊಳಪಿದೆಯಲ್ಲ, ಆ ಹೊಳಪು ಬೆಳ್ಳಿಯಂತೆ ಹೊಳಪಿನಿಂದಾಗಿ ಅದು ಬೆಳ್ಳಿಯ ಅರಿವನ್ನು ಹುಟ್ಟಿಸ್ತದೆ. ಅದೊಂದು ಭ್ರಮೆ ಅಷ್ಟೆ. ಆದ್ದರಿಂದ ಅದು ಬೆಳ್ಳಿಯಲ್ಲ. ಅದರಿಂದ ನೀವು ಯಾಕೆ ಹಾಗೆ ಹೇಳ್ತೀರಾ? ಚಿಪ್ಪಷ್ಟೇ ನಿಮ್ಗೆ ಕಾಣೋದು, ಅಷ್ಟನ್ನೇ ನೀವು ತಗೊಳ್ಬೇಕು. ಜಗತ್ತಿಗೆ ಇದು ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ? ಜಗತ್ತು ಆ ರೀತಿ ಅಲ್ಲ. ಅದು ಯಾವಾಗಲೂ ಬೆಳ್ಳಿಯ ಒಂದು ಬೆಳ್ಳಿ ಸಿಕ್ಕಿತು, ಆ ಬೆಳ್ಳಿಯಿಂದ ಏನಾದರೂ ಮಾಡಿಸ್ಕೊಳ್ಬೋದು. ಏನು ಮಾಡಿಸ್ಕೊಳ್ಬೋದು? ಕೊನೆಗೆ ಏನಿಲ್ಲಪ್ಪ, ವೇಸ್ಟೇಜ್ ಎಲ್ಲ ಹೋದರೂ ಕೂಡ ಚೊಕ್ಕ ಬೆಳ್ಳಿ, ಚಂದ ಬೆಳ್ಳಿ, ಅದರಿಂದ ಕಾಲುಂಗುರವನ್ನಾದರೂ ಮಾಡಿಸ್ಕೊಳ್ಬೋದು ಅಂತ ನನ್ನಂಥವಳು ಯೋಚಿಸ್ತೇವೆ. ಆದರೆ ಅದು ಬೆಳ್ಳಿಯೇ ಇದ್ದ ಕಾಲುಂಗುರವೂ ಆಗುವುದಿಲ್ಲ, ಕೈ ಉಂಗುರವೂ ಆಗುವುದಿಲ್ಲ, ಯಾವ ಆಭರಣವೂ ಆಗುವುದಿಲ್ಲ ಅಲ್ವಾ? ಅದಕ್ಕೆ ನೀವು ಅದು ಕೊಡುವ ಆ ಹೋಲಿಗೆ ಸರಿ ಇಲ್ಲ. ನೀವೆಂಥ ಹೋಲಿಗೆ ಕೊಟ್ಟಿದ್ದು? ಆ ಚಿಪ್ಪಿಯ ಹೋಲಿಗೆ ತಪ್ಪೋದು, ಅದನ್ನು ಬಿಡಿ. ಆ ಉಪಮೆಯನ್ನೇ ಕೊಡಬೇಡಿ. ಮತ್ತೆ ಘಟಾದಿವತ್, ಘಟ ಪಟ ಇತ್ಯಾದಿಗಳಂತೆ ಅನುಭವ ಸಿದ್ಧವಾಗಿದೆ. ಘಟಾದಿವತ್ ಪ್ರಪಂಚ. ಆದ್ದರಿಂದ ಈ ವಿಶ್ವ ಎನ್ನುವುದು ಘಟಾದಿಗಳಂತೆ ಸತ್ಯಭೂತವಾದದ್ದು. ಅಲ್ಲಿ ಮುಗೀತು. ಯಾವುದಾದೋ ತಪ್ಪಾದಂತಹ, ಯಾವುದಕ್ಕೂ ಹೋಲಿಗೆ ಬರದಂಥದ್ದು, ಯಾವುದೋ ಒಂದು ಅಸತ್ಯವಾದ ವಿಷಯದ ಹೋಲಿಗೆ ಕೊಟ್ಟು ಅದರಲ್ಲಿ ಹೇಗೋ ಒಂದು ಮಿಥ್ಯಾತ್ವವನ್ನು ಹೇಗೋ ಸಾಧಿಸಲಿಕ್ಕೆ ನೀವು ಹೋಗ್ತೀರಾ. ನಿಮ್ಮ ವಾದ ಮೂಲದಲ್ಲೇ ಹುರುಳಿಲ್ಲದ್ದು ಅಂತ ಹೇಳಿಬಿಟ್ಟು. ತತ್ವೇಪಿ ಅತತ್ವೇ ವಿಮತೆ ಹನುಮಾಂ ವದನ್ ತದಪ್ರತಿಷ್ಠಾಂ ಪ್ರತಿಪಾದಕ ಸ್ವಯಂ ವಿಜಿತ್ಯ ವಿಶ್ವಾನ್ ವಿದುಷಾಂ ಸಭಾಸ್ವಸೌ ಜಗಾಮನಾಂನಾಪ್ಯನುಮಾನ ತೀರ್ಥತಾಂ ಎನ್ನುವಂತಹ ಮತ್ತೊಂದು ಶ್ಲೋಕ. ಒಂದು ವಿಷಯ ವಿವಾದ, ಒಂದು ವಿಷಯದಲ್ಲಿ ವಿವಾದ ಉಂಟಾಗ್ತದೆ ಅಂತ ಇಟ್ಕೊಳ್ಳಿ. ಆ ವಿವಾದವನ್ನು ತರ್ಕದಿಂದ ಸಾಧಿಸುವಂಥದ್ದು. ತರ್ಕ ಮಾಡಬಾರ್ದು ಅಂತಲ್ಲ, ತರ್ಕಪೂರ್ಣವಾಗಿ ಮಾತಾಡಬೇಕು, ತರ್ಕದಿಂದಲೇ ಮಾತಾಡಬೇಕು. ಯಾಕೆಂದರೆ ತರ್ಕದಿಂದ ಮಾತಾಡುವಾಗ ನಮಗೆ ಸರಿಯಾದ ಒಂದು ತೀರ್ಪು ಸಿಗ್ತದೆ. ಮುಂದಿನ ಕೆಲಸ ಏನು ಅಂತ. ಯಾರೋ ತರಲೆ ಜನ ಇರ್ತಾರೆ, ಆ ತರಲೆ ಜನರನ್ನು ಇನ್ನೊಬ್ರು ಹೇಳ್ತಾರೆ, ಅದು ಮಹಾ ತರಲೆ ಹೆಂಗಸು, ಅದನ್ನು ಹಚ್ಚಿಕೊಳ್ಬೇಡ ಅಂತ. ಯಾವುದೋ ಹೋಲಿಗೆಯನ್ನು ಕೊಡ್ತಾರೆ, ತರ್ಕ ಉಂಟು, ತರ್ಕದಿಂದ ಹೇಳ್ತಾರೆ. ಆಗ ಅದನ್ನು ತರ್ಕಬದ್ಧವಾಗಿ ಮಾತಾಡಿದಾಗ ಹೌದು ತಪ್ಪಿಗೆ ಆಗ್ತದೆ. ಯಾಕೆ ಅಂದರೆ ಸುಮ್ಮನೆ ಹೇಳುವುದಲ್ಲ, ಸಕಾರಣವಾಗಿ ಹೇಳ್ತಾರೆ. ತರ್ಕ ಅಂದ್ರೇನು? ಕಾರಣ ಕೊಟ್ಟು ಹೇಳೋದು, ಸಕಾರಣವಾಗಿ ಹೇಳ್ತಾರೆ. ಆವಾಗ ಅದಕ್ಕೊಂದು ಬೆಲೆ ಬರ್ತದೆ, ಆ ಮಾತಿಗೊಂದು ಗಟ್ಟಿತನ ಬರ್ತದೆ. ಹಾಗೆ ಆದ್ದರಿಂದ ತರ್ಕ ಯಾವಾಗಲೂ ಕೂಡ ಅದು ವಿವಾದ, ಒಂದು ವಿಷಯ ವಿವಾದಕ್ಕೆ ಬಿದ್ದಾಗ ಅದನ್ನು ತರ್ಕದಿಂದ ಸಾಧಿಸಬೇಕಾದ್ರೆ ಆ ತರ್ಕ ಗಟ್ಟಿ ತರ್ಕ ಆಗಿರಬೇಕು. ಯಾವುದೋ ಒಂದು ಹೋಲಿಗೆಯನ್ನು ಕೊಟ್ಟಾಗ ತರ್ಕಕ್ಕೆ ಗಟ್ಟಿಯಾದ ನೆಲೆ ಇರುವುದಿಲ್ಲ, ಕುತರ್ಕ ವಿತರ್ಕ ಆಗ್ತದೆ. ಹೇಗೆಯೋ ತರ್ಕ ಮಾಡಿದ್ದೆಲ್ಲ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಸರಿಯಾದ ಒಂದು ಹೋಲಿಗೆ ಕೊಟ್ಟು ತರ್ಕವನ್ನು ಸರಿಯಾಗಿ ತತ್ವ ಮಾಡಬೇಕು. ತತ್ವ ವಿಚಾರ ಮಾಡುವಾಗ ತತ್ವೇಪಿ ಅತತ್ವೇ ವಿಮತೆ ಅಂತ ಹೇಳಿದರು. ಅದರಿಂದ ಒಂದು ತತ್ವವನ್ನು ತಿಳಿಸುವಾಗ ಯಾವುದೋ ಅತತ್ವ ಅಂದರೆ ಇಲ್ಲದ್ದನ್ನು ಹೇಳುವಂಥದ್ದು, ಹಾಗೆ ಏನೇನೋ ಹೇಳಿದರೆ ಅದು ಸರಿಯಾಗಿ ನಿಲ್ಲುವುದಿಲ್ಲ, ಅದು ಆ ವಾದವೇ ನಿಲ್ಲುವುದಿಲ್ಲ ಅಂತ ಆ ಸಂಬಂಧಿಯಾದ ವಿವರಣೆಗಳನ್ನು ಕೊಟ್ಟರು. ಅಲ್ಲಿದ್ದಂತಹ ಅನೇಕ ಜನ, ಬಹುಜನ ಪಂಡಿತರೆಲ್ಲ ಸೇರಿದ್ರು. ಮತ್ತು ಎಲ್ಲ ಪಂಡಿತರಿಗೂ ಸಂತೋಷ ಆಯಿತು ಆಚಾರ್ಯರ ಮಾತನ್ನು ಕೇಳಿ. ಯಾಕೆ ಅಂದರೆ ಯಾವುದನ್ನು ಹೇಗೆ ಅರ್ಥೈಸಿಕೊಳ್ಬೇಕು, ಪ್ರತ್ಯಕ್ಷ ಲೋಕದಲ್ಲಿ ಪ್ರತ್ಯಕ್ಷ ಅನುಭವ ನಮಗೆ ಅಲ್ವಾ. ಲೋಕದಲ್ಲಿ ದಿನವೂ ಕೂಡ ನಾವು ಕಣ್ಬಿಟ್ಟು ಎಚ್ಚರವಾಗಿ ಲೋಕವನ್ನು ನೋಡ್ತೇವೆ. ಲೋಕದಲ್ಲೆಲ್ಲ ಪ್ರತ್ಯಕ್ಷ ಸಿದ್ಧವಾಗ್ತದಲ್ವಾ. ಕಿಟಕಿ ಆಚೆ ನೋಡುವಾಗ ಆಕಾಶದಲ್ಲಿ ಕಪ್ಪು ಕತ್ತಲೆ ಕಡಿಮೆಯಾಗಿ ಸ್ವಲ್ಪ ತಿಳಿ ಬಣ್ಣ ಕಾಣ್ತದೆ. ಬೆಳಗಾಯಿತು ಅನ್ನಿಸ್ತದೆ ನಮಗೆ.
ಅಥವಾ ಗಡಿಯಾರವನ್ನು ನೋಡ್ತೇವೆ, ಏನೋ ಒಂದು ಸಮಯ ತೋರಿಸ್ತದಲ್ಲ, ಅದು ಆಯ್ತು ಬೆಳಗ್ಗೆಗೆ ಸಮೀಪದ ಕಾಲ ಅಂದ್ರೂ ಸರಿ, ಏಳ್ಲಿಕ್ಕೆ ಆಯ್ತು ಅಂತ ಹೇಳ್ತೇವೆ. ಪ್ರತ್ಯಕ್ಷ ಸಿದ್ಧವಾದದ್ದು. ಮನೆ ಕೆಲಸಗಳನ್ನು ಮಾಡ್ತೇವೆ, ಏನ್ ಮಾಡಿದ್ರು ಎಲ್ಲವೂ ಕೂಡ ಪ್ರತ್ಯಕ್ಷ ಸಿದ್ಧವಾಗಿ ನಮ್ಮ ಕಾರ್ಯಗಳು ನಡೆಯುವಂಥದ್ದು. ಏನು ಮಾಡಲಿಲ್ಲ, ನಾವು ಕೆಲಸ ಮಾಡಲಿಲ್ಲ ಅಂದ್ರೆ ಆಗ್ಲಿಲ್ಲ, ಮಾಡಲಿಲ್ಲ ಅಂತ ಅರ್ಥ. ಕೆಲಸ ಮಾಡಿದೇವೋ ಮಾಡಿರುವುದು ಪ್ರತ್ಯಕ್ಷ, ಕೆಲಸ ಮಾಡಲಿಲ್ವಾ ಕೆಲಸ ಮಾಡದೇ ಇರುವುದು ಪ್ರತ್ಯಕ್ಷವೇ. ಹಾಗೆ ಉಂಟಲ್ವಾ, ಕಸ ಅಲ್ಲೇ ಉಂಟು, ವಸ್ತ್ರ ಅಲ್ಲೇ ಉಂಟು, ಮಡಚಲಿಲ್ಲ, ಮಡಚದೆ ಬಿದ್ಕೊಂಡಿರೋದು ಸತ್ಯ. ಮಡಚಿಟ್ರೆ ಶಿಸ್ತಾಗಿ ಇರ್ತದೆ, ಆ ಶಿಸ್ತಾಗಿ ಇದ್ರೆ ಶಿಸ್ತು ಅನ್ನೋದು ಸಿದ್ಧ. ಎಲ್ಲವೂ ಕೂಡ ಪ್ರತ್ಯಕ್ಷ ಸಿದ್ಧವಾಗಿ ಸರಿಯಾಗಿರ್ತದೆ. ತರ್ಕ ಉಪಯೋಗಿಸ್ಬೇಕು, ಅದು ಎಲ್ಲೆಲ್ಲಿಯೂ ಹಾದಿ ತಪ್ಪಿ ಹೋಗ್ಬಾರ್ದು. ಅದಕ್ಕೆ ತರ್ಕ ಕಾಮಚಾರಿ ಅಂತಾರೆ. ನಮ್ಮ ಖುಷಿಗೆ ಬಂದಾಗ ನಾವು ತರ್ಕಿಸಿದ್ರೆ ಅದು ತರ್ಕಕ್ಕೆ ಗಟ್ಟಿಯಾದ ನೆಲೆಯಾಗುವುದಿಲ್ಲ. ಯಾವಾಗ ಬಹಳ ದೃಢವಾದಂತಹ ವಾದವನ್ನು ಮಾಡಿದ್ರೋ ಆಗ ವಿಜಿತ್ಯ ವಿಶ್ವಾನ್ ಅಂತ ಹೇಳ್ತಾರೆ. ವಿಶ್ವಾನ್ ಅಂದ್ರೆ ಸರ್ವಾನ್ ಅಂತ. ಎಲ್ಲರನ್ನೂ ಕೂಡ ತಮ್ಮ ಅನೇಕ ವಾದದ ಪಟ್ಟುಗಳಿಂದ ಇಲ್ಲಿ ಪೂರ್ಣಪ್ರಜ್ಞರು ಗೆದ್ದೇ ಬಿಟ್ರು. ಆಗ ವಿದುಷಾಂ ಸಭಾಸ್ವಸೌ, ಅಲ್ಲಿದ್ದಂತಹ ಎಲ್ಲ ಪಂಡಿತರ ಸಭೆ, ಮಹಾಗಟ್ಟಿ ಪಂಡಿತರ ಸಭೆಯಲ್ಲಿ ವಾದದಲ್ಲಿ ಪೂರ್ಣಪ್ರಜ್ಞರು ಗೆದ್ದರು. ಆಗ ಜಗಾಮ ನಾಮ್ನಾಪ್ಯನುಮಾನ ತೀರ್ಥತಾಂ, ಆ ವಿದ್ವಾಂಸರೆಲ್ಲ ಇವರಿಗೆ ಅನುಮಾನ ತೀರ್ಥ ಅಂತ ಹೆಸರಿಟ್ಟು. ಅನುಮಾನದಲ್ಲಿ ಅತ್ಯಂತ ತೀರ್ಥತ್ವವುಳ್ಳವರು ಅಂತ ಅಂದ್ರೆ ಸತ್ತರ್ಕವನ್ನು ಮಾಡುವವರು, ಸತ್ತರ್ಕ ಮಾಡುವಂತಹ, ಸತ್ತರ್ಕದಿಂದ ವಿಷಯಗಳನ್ನು ಸಾಧಿಸುವವರಾದ್ದರಿಂದ ಇವರಿಗೆ ಅನುಮಾನ ತೀರ್ಥ ಎನ್ನುವ ಹೆಸರನ್ನ ಪೂರ್ಣಪ್ರಜ್ಞರಿಗೆ ಕೊಟ್ಟರು. ಈಗ ನಾವು ಮುಖ್ಯ ಪ್ರಾಣದೇವರು ಭೂಮಿಯಲ್ಲಿ ಕಲಿಯುಗದಲ್ಲಿ ಅವತರಿಸಿ ವಾಸುದೇವ ಅಂತ ಹೆಸರಾಗಿತ್ತು. ನಂತರದಲ್ಲಿ ಅವರಿಗೆ ಪೂರ್ಣಪ್ರಜ್ಞ ಎನ್ನುವ ಹೆಸರಾಯಿತು. ಪೂರ್ಣಪ್ರಜ್ಞರನ್ನೇ ಆನಂದ ತೀರ್ಥ ಅಂತ ಕರೆದದ್ದು, ಗುರುಗಳೇ ಎರಡೂ ಹೆಸರುಗಳಿಂದ ಕರೆದದ್ದು. ಹೀಗೆ ವಾಸುದೇವ, ಪೂರ್ಣಪ್ರಜ್ಞ, ಆನಂದ ತೀರ್ಥ ಅಂತ ಕರೆಯಲ್ಪಟ್ಟಂತಹವರು ಅವರೀಗ ಅನುಮಾನ ತೀರ್ಥ ಅಂತ ಕರೆಸಿಕೊಳ್ತಾರೆ. ಎಲ್ಲರೂ ಕೂಡ ಅನುಮಾನ ತೀರ್ಥ ಅಂತ ಹೇಳಿದ್ರು. ಈ ಅನುಮಾನ ಶಬ್ದವನ್ನು ಕೂಡ ವಿಚಾರ ಮಾಡುವ, ಆವಾಗ ಅರ್ಥ ಆಗ್ತದೆ. ಆಗ ಆ ಶಬ್ದದ ಮಹತ್ವ ಗೊತ್ತಾಗ್ತದೆ. ಎಲ್ಲ ಪದಗಳನ್ನು ಕೂಡ ನಾವು ಪದಗಳ ಅರ್ಥವೇ ಮಾಡ್ಕೊಳ್ಳುವುದಿಲ್ಲ ಹಠ ಮಾಡಿದ್ರೆ. ಹಾಗಂದ್ರೇನು ಹೀಗಂದ್ರೇನು ನಾವು ಅದನ್ನು ತಿಳಿಯೋದಿಲ್ಲ ಅಂತ ಹಠ ಮಾಡಿದ್ರೆ ನಮ್ಗೇನು ತಿಳಿಯೋದಿಲ್ಲ. ಶಬ್ದಾರ್ಥ ಜ್ಞಾನ ಇದ್ರೆ ಎಲ್ಲವೂ ನಿಚ್ಚಳವಾಗಿರ್ತದೆ, ಯಾವುದು ಗೊಂದಲ ಉಂಟಾಗುವುದಿಲ್ಲ. ಬ್ರಹ್ಮಾರ್ಪಣಮಸ್ತು.